ರಿಷಬ್ ವರ್ಸಸ್ ಹೊಂಬಾಳೆ, ಏನಿದು ಕಿರಿಕ್? ಹೌದು, ಸ್ಯಾಂಡಲ್ವುಡ್ನಲ್ಲಿ ಈಗ ಒಂದು ದೊಡ್ಡ ಬಾಂಬ್ ಸಿಡ್ದಿದೆ. ಅದೇನಪ್ಪ ಅಂದ್ರೆ ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಹಾಗೂ ಹೊಂಬಾಳೆ ಫಿಲ್ಮ್ಸ್ ನಡುವೆ ಎಲ್ಲವೂ ಸರಿ ಇಲ್ವಾ ಅನ್ನೋ ಅನುಮಾನ ಕಾಡ್ತಿದೆ. ಇಡೀ ಜಗತ್ತೇ ಮೆಚ್ಚಿದ ಕಾಂತಾರ ಸಿನಿಮಾ ಕೊಟ್ಟ ಈ ಜೋಡಿ ಮಧ್ಯೆ ಈಗ ಬಿರುಕು ಮೂಡಿದೆ ಅನ್ನೋ ಗಾಸಿಪ್ ಗಾಂಧಿನಗರದ ಗಲ್ಲಿ ಗಲ್ಲಿಯಲ್ಲೂ ಸೌಂಡ್ ಮಾಡ್ತಿದೆ. ರಿಷಬ್ ಶೆಟ್ಟಿ ಅವರು ಮಾಡಿದ ಆ ಒಂದು ಕೆಲಸ ಈಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಅಷ್ಟಕ್ಕೂ ರಿಷಬ್ ಮಾಡಿದ್ದೇನು? ಈ ಕಾಂತಾರ ಫ್ಯಾಮಿಲಿಯಲ್ಲಿ ಕಿರಿಕ್ ಶುರುವಾಗಿದ್ದು ಎಲ್ಲಿ? ಪೂರ್ತಿ ಮ್ಯಾಟರ್ ಹೇಳ್ತೀವಿ, ಈ ವಿಡಿಯೋ ಕೊನೆವರೆಗೂ ನೋಡಿ. ಅಸ್ಲಿ ಮ್ಯಾಟರ್, ಇನ್ಸ್ಟಾಗ್ರಾಮ್ನಲ್ಲಿ ಏನಾಯ್ತು? ಈ ವಿಷಯ ಏನಪ್ಪಾ ಅಂದ್ರೆ ರಿಷಬ್ ಶೆಟ್ಟಿ ಅವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಹೊಂಬಾಳೆ ಫಿಲ್ಮ್ಸ್ ಮತ್ತು ಕಾಂತಾರ ಪೇಜ್ಗಳನ್ನ ಅನ್ಫಾಲೋ ಮಾಡ್ತಿದ್ದಾರಂತೆ. ಹೌದು, ಯಾವುದೋ ಹೊಸ ಸಿನಿಮಾ ಅಪ್ಡೇಟ್ ಸಿಗುತ್ತೆ ಅಂತ ಕಾಯ್ತಿದ್ದ ಫ್ಯಾನ್ಸ್ಗೆ ಇದು ದೊಡ್ಡ ಶಾಕ್ ಕೊಟ್ಟಿದೆ. ಕಾಂತಾರ ಚಾಪ್ಟರ್ 1 ಶೂಟಿಂಗ್ ನಡೆಯುತ್ತಿರುವಾಗಲೇ ಹೀಗಾಗಿದ್ದು ಯಾಕೆ? ರಿಷಬ್ ಶೆಟ್ಟಿ ಅವರಿಗೆ ಹೊಂಬಾಳೆ ಮೇಲೆ ಅಸಮಾಧಾನ ಇದೆಯಾ ಅಥವಾ ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಇರಬಹುದಾ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ಆದರೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರವೇ ಅಲ್ವಾ? ಪರಭಾಷೆ ಸಂಸ್ಥೆ ಜೊತೆ ರಿಷಬ್ ಕೈ ಜೋಡಿಸಿದ್ದು ಹೊಂಬಾಳೆ ಟೀಮ್ಗೆ ಅರಗಿಸಿಕೊಳ್ಳಕ್ಕೆ ಆಗ್ತಿಲ್ವಾ ಅನ್ನೋದು ದೊಡ್ಡ ಪ್ರಶ್ನೆ. ಇಲ್ಲೊಂದು ಸಮಾಧಾನದ ವಿಷಯ ಕೂಡ ಇದೆ. ರಿಷಬ್ ಅವರು ಸಂಸ್ಥೆಯನ್ನ ಅನ್ಫಾಲೋ ಮಾಡಿದ್ರು ಅದರ ಮಾಲೀಕ ವಿಜಯ್ ಕಿರಗುಂದೂರ್ ಅವರನ್ನ ಮಾತ್ರ ಇಂದಿಗೂ ಫಾಲೋ ಮಾಡ್ತಾ ಇದ್ದಾರೆ. ಅಂದ್ರೆ ವೈಯಕ್ತಿಕವಾಗಿ ಅವರ ಸ್ನೇಹ ಇನ್ನೂ ಚೆನ್ನಾಗಿಯೇ ಇದೆ ಅಂತ ಕಾಣುತ್ತೆ. ಇದು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ಸಣ್ಣ ತಪ್ಪಿನಿಂದ ಆಗಿರೋದು ಇರಬಹುದು ಅನ್ನೋದು ಕೂಡ ಒಂದು ಲೆಕ್ಕಾಚಾರ. ಯಾಕಂದ್ರೆ ದೊಡ್ಡ ಮಟ್ಟದ ಸಿನಿಮಾ ಮಾಡುವಾಗ ಇಂತಹ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸಹಜ ಅಲ್ವಾ? ಏನೇ ಇರಲಿ, ನಮ್ಮ ರಿಷಬ್ ಶೆಟ್ಟಿ ಮತ್ತು ಹೊಂಬಾಳೆ ಫಿಲ್ಮ್ಸ್ ಮತ್ತೆ ಒಂದಾಗಿ ಅಪ್ಪಟ ಕನ್ನಡ ಸಿನಿಮಾಗಳನ್ನು ಕೊಡಲಿ ಅನ್ನೋದೇ ನಮ್ಮ ಆಶಯ.